ಪತ್ನಿಯ ಮೊಬೈಲ್ ಹುಚ್ಚಿನಿಂದ ಬೇಸತ್ತು ಪತಿಯೊಬ್ಬ ಪತ್ನಿಯನ್ನ ಕೊಲೆ ಮಾಡಿರುವಂತ ಘಟನೆ ಉಡುಪಿ ಜಿಲ್ಲೆಯಲ್ಲಿ ನಡೆದಿದೆ. ರೀಲ್ಸ್ ಮಾಡ್ತಾ ಇದ್ದಂತ ಪತ್ನಿಯ ವರ್ತನೆಯಿಂದ ಬೇಸತ್ತು ಪತಿ ಈ ಕೃತ್ಯ ಎಸಗಿದ್ದಾನೆ ಅನ್ನುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಮಚ್ಚಿನಿಂದ ಕೊಚ್ಚಿ ಪತ್ನಿಯನ್ನ ಕೊಲೆಗೈದಿದ್ದಾನೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಕಾರ್ಕಳದಲ್ಲಿ ನಡೆದಿರುವಂತ ಘಟನೆ ಇದು. ಪತಿ ಕಿರಣ್ ಎಂಬಾತ ಆತನ ಪತ್ನಿ ಜಯಶ್ರೀಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಸದಾ ಮೊಬೈಲ್ನಲ್ಲಿ ಮುಳುಗಿರ್ತಾ ಇದ್ಲು ಪತ್ನಿ ಅನ್ನೋದು ಆತನ ಆಕ್ಷೇಪಕ್ಕೆ ಕಾರಣ. ಇದೇ ಕಾರಣಕ್ಕಾಗಿ ಇಬ್ಬರ ಮಧ್ಯೆ ಜಗಳ ನಡೆದು ಈ ಹತ್ಯೆಯಾಗಿದೆ ಅನ್ನೋ ಸಂಶಯ ವ್ಯಕ್ತವಾಗ್ತಾ ಇದೆ. ಈ ಘಟನೆ ನಡೆದ ವಿಷಯದಲ್ಲಿ ನಾನು ತುಂಬ ಬೇಜಾರಾಗಿದೆ. ಆದರೆ ನಾನು ನಿನ್ನೆ ನಮ್ಮ ಮನೆ ಮಂಗಳೂರಿಗೆ ಹೋಗಿದ್ದೆ. ಘಟನೆ ನಡೆಯುವಾಗ ನಾನು ಇರಲಿಲ್ಲ. ಆದರೆ ನನಗೆ ಬೆಳಿಗ್ಗೆ ಸ್ಥಳೀಯ ಮತ್ತು ಪೊಲೀಸರಿಂದ ವಿಷಯ ಬಂತು ಹೀಗೆಲ್ಲ ಆಗಿದೆ ಅಂತ. ಅವರು ಒಂದು 2-3 ತಿಂಗಳ ಹಿಂದೆ ನಮ್ಮ ದೇವಸ್ಥಾನದಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು. ಅವರಿಗೆ ಒಂದು ಮದುವೆ ಆಗಿ ಒಂದು 5-6 ತಿಂಗಳಾಗಿದೆ. ಅವರಿಗೆ ಒಂದು ಮನೆ ಬೇಕಂತ ನನ್ನ ಫಸ್ಟ್ ಇದ್ದವರು ಒಬ್ಬರು ಕರ್ನಾಟಕ ಬ್ಯಾಂಕಿನ ಮ್ಯಾನೇಜರ್ ಇದ್ದಿದ್ರು ಮೊದಲು. ಅವ್ರು ಬಿಟ್ಟು ಹೋದರೆ ಸರಿ ಕೊಡುವ ಅಂತ. ಅದರ ಮೇಲೂ ನಮಗೆ ಇದಿತ್ತು. ನಾನು ಹೇಳಿದೆ ಅವನಿಗೆ ಅಷ್ಟೆಲ್ಲ ರೆಂಟ್ ಕೊಡ್ಲಿಕ್ಕೆ ಆಗಲಿಕ್ಕಿಲ್ಲ, ನೀನು 1 ಬೆಡ್ರೂಮ್ ಮನೆ ನೋಡು ಅಂತೇಳಿ. ಅವ ಇದ್ದಿದ್ದ ಒಂದು 2-3 ತಿಂಗಳು ಇದ್ದಿದ್ದಾನೆ. ಈಗ ನಮಗೇನು ಅವನ ಇದರದ್ದು ವರ್ತನೆಯಿಂದ ನಮಗೇನು ಎಂಥದ್ದು ಗೊತ್ತಾಗಲಿಲ್ಲ. ಯಾವ ಈ ರೀತಿ ಕ್ರಿಮಿನಲ್ ಮೈಂಡ್ ಇದೆಲ್ಲ ನಮಗೆ ಅದರ ಇದೇ ಗೋಷ್ಠಿಗೆ ಬರಲಿಲ್ಲ. ನಾವೀಗ ಇದ್ದಾಗಲಿಗೂ ಹಾಗೆ ಅವರಷ್ಟೇ ಕಂಡ ಹೆಂಡತಿ ಅಂಗಳದಲ್ಲಿ ಆಚೆ ಈಚೆ ತಿರುಗ್ತಾ ಇದ್ದಿದ್ರು ಅಷ್ಟೇ, ಬಿಟ್ಟರೆ ಮತ್ತು ನಮಗೇನೂ ಗೊತ್ತಿಲ್ಲ ಇದರ ವಿಷಯದಲ್ಲಿ. ಮತ್ತು ಅವನಿಗೆ ಹೇಳಿದೆ, ನಾನು ವಕೀಲರ ಹತ್ರ ಮಾತಾಡಿದ್ದೇನೆ, ನಾನು ಆಧಾರ್ ಕಾರ್ಡ್ ಕೊಟ್ಟಿದ್ದೇನೆ, ಒಂದು ಇದು ಮಾಡಬೇಕು, ರೆಂಟ್ ನೀನು ಕೊಡೋದಾದ್ರೆ ಕರೆಕ್ಟಾಗಿ ಕೊಡೋದಾ? ಇಲ್ಲ ಸರ್, ನಾನು 1 ಬೆಡ್ರೂಮ್ ಮನೆ ನೋಡಿ ಮತ್ತು ನಾನು ಹೋಗ್ತೇನೆ, ಈಗ ನಂಗೆ ತಾತ್ಕಾಲಿಕ ಇರೋದು ನಾನು ಅಷ್ಟೇ ಅಂತ ಹೇಳಿದ. ಇಷ್ಟೇ ವಿಷಯ, ಇಷ್ಟೇ. ಅವನು ಹೇಗೆ ಸೌಮ್ಯ ಸ್ವಭಾವದ ಹುಡುಗನ ಹೇಗೆ? ಹಾಂ, ಅವನು ಯಾವ ಥರ ಮೆಂಟಾಲಿಟಿ ಹೇಗೆ? ಸೌಮ್ಯ ಇದ್ದಾನ, ಉಗ್ರ ಇದ್ದಾನ? ಅವ ನನಗೆ ನೋಡಿ ಸರ್, ದೇವಸ್ಥಾನದಲ್ಲಿ ಬಳಸುವ ಒಂದು ಕಾಯಂ ನೌಕರ, ಒಳ್ಳೆಯ ಇದು. ಅಲ್ಲಿ ನಾನು ಕೆಲವು ದೇವಸ್ಥಾನದವ್ರದ್ದು ಅಭಿಪ್ರಾಯ ತಗೊಂಡಿದ್ದೇನೆ, ಒಬ್ರಿಬ್ರದ್ದು. ಒಳ್ಳೆ ಜನ ಅಂತ ಹೇಳಿದ್ರೆ ಅಲ್ಲಿ ಮ್ಯಾನೇಜರ್ ಅವ್ರ ಪೈಕಿ ಅಂತ. ಒಳ್ಳೆ ಜನ, ಅಡ್ಡಿಲ್ಲ, ಏನು ತೊಂದರೆ ಇಲ್ಲ, ಅವನ ಮಟ್ಟಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಹಾಗೆ ಮತ್ತು ನಮ್ಗೆ ಎಲ್ಲರ ಹತ್ರ ಕೇಳಲಿಕ್ಕೆ ಆಗ್ತದೆ ಸರ್. ಹಾಗೆ ನಾನು ಪಾಪ ಇರಲಿ ಅಂತೇಳಿ ಗಂಡ ಹೆಂಡ್ತಿ ಇರಲಿ ಸ್ವಲ್ಪ ದಿವಸ ಅಂತ. ಅದು ಮತ್ತು ಅವನಿಗೆ ಹೇಳಿದ್ದೇನೆ, ನನಗೆ ಅದು ರೆಂಟ್ ಇದಾಗಬೇಕು, ಯಾಕಂದ್ರೆ ನಾವು ಮುಂಚಿನ ಮ್ಯಾನೇಜರಿಗೂ ಮಾಡಿದ್ದೇವೆ ನಾವು ರೆಂಟ್ ಇದೆಲ್ಲ, ಅದಕ್ಕೆ ನನಗೆ ಅದಕ್ಕೆಲ್ಲ ಒಂದು ಪ್ರೊಸೀಜರ್ ಆಗಬೇಕು ಅಂತ ಹೇಳಿದ್ರಿ. ಇಲ್ಲ ಸರ್, ನಂಗೆ ಇದೆಲ್ಲ ಪೂರೈಸೋದಿಲ್ಲ, ದುಡ್ಡೆಲ್ಲ ಕೊಡಲಿಕ್ಕೆ ಆಗೋದಿಲ್ಲ ನನಗೆ ಹೆಚ್ಚು, ಅದಕ್ಕೆ ನಾನು ಬೇರೆ ಮನೆ ನೋಡ್ತೇನೆ. 1 ಬೆಡ್ರೂಮ್ ಮನೆ, ಇದು ನಮ್ದು 2 ಬೆಡ್ರೂಮ್ ಮನೆ. ಇವತ್ತಿನ ದಿವಸ ಬೆಳಗ್ಗೆ ಕೋಟಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಕೇಸ್ದು ಸಾರಾಂಶ ಏನಂದರೆ, ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಜಗಳ ಆಯಿತು ನಿನ್ನೆ ರಾತ್ರಿ. ಅದರ ಸಲುವಾಗಿ ಜಯಶ್ರೀ 31 ವರ್ಷ, ಬೀದರ್ನವರು, ಅವರು ಕಾರ್ಕಳದಲ್ಲಿ ವಾಸ ಇದ್ದಾರೆ. ಅವ್ರದ್ದು ಗಂಡ ಮತ್ತು ಗಂಡಂದು ಹೆಸರು ಕಿರಣ್. ಅವ್ರಿಗೂ ಮತ್ತು ಅವ್ರ ಹೆಂಡತಿಗೂ ನಿನ್ನೆ ನೈಟು ತಕರಾರು ಆಗಿದ್ದೆ. ಅಕ್ಕಪಕ್ಕದ ಮನೆಯವರಿಗೆ ಅದು ಸೌಂಡ್ ಕೇಳಿದ್ದು. ಮತ್ತು ಬೆಳಗಿನ ಜಾವ ಮನೆಯವರನ್ನು ಹಾಸ್ಪಿಟಲ್ಗೆ ಆ್ಯಂಬುಲೆನ್ಸ್ನಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಬಂದಿದೆ. ಅದನ್ನು ವೆರಿಫೈ ಮಾಡಿದ್ದಾಗ ಗಂಡನೇ ಹೆಂಡತಿಯನ್ನು ಕೊಲೆ ಮಾಡಿದ್ದು ಕಂಡು ಬಂದಿದೆ. ಈಗಾಗಲೇ ಆರೋಪಿಯಾದ ಕಿರಣ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಹುಡುಗಿಯವರದ್ದು ಪೇರೆಂಟ್ಸ್ ಬೀದರ್ ಮತ್ತು ಅವ್ರ ರಿಲೇಟಿವ್ಸ್ಗೆ ಬೀದರ್ನಲ್ಲಿರೋರಿಗೆ ತಿಳಿಸಲಾಗಿದೆ. ಇದರ ಸಲುವಾಗಿ ಕೋಟಾ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 181/24 ಅಂಟು ಸೆಕ್ಷನ್ 103, 238 BNSನಲ್ಲಿ ಕೇಸ್ ದಾಖಲಾಗಿದೆ. ಆರೋಪಿ ಈಗಾಗಲೇ ಸೆಕ್ಯೂರ್ ಆಗಿದ್ದಾರೆ. ಮುಂದೆ ಅವರಿಗೆ ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಫೋನ್ ಸಂಪರ್ಕದಲ್ಲಿ. ಪರೀಕ್ಷಿತ್, ಇಲ್ಲಿ ಜಯಶ್ರೀ ಪಾಲಿಗೆ ಮೊಬೈಲೇ ಮುಳ್ಳಾಗಿರೋದಾ? ಎಸ್ ರಕ್ಷತ್, ಇಲ್ಲಿ ಮುಖ್ಯವಾಗಿ ಸದ್ಯದ ಮಾಹಿತಿ ಪ್ರಕಾರ ಮೊಬೈಲೇ ಮುಳ್ಳಾಗಿದೆ. ಯಾಕಂದ್ರೆ ರೀಲ್ಸ್ ನಲ್ಲಿ ಹೆಚ್ಚಿನ ಸಮಯವನ್ನ ಕಳೀತಾ ಇದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು ಮುಖ್ಯವಾಗಿ ನಿನ್ನೆ ರಾತ್ರಿ ಏನು ಆಕೆ ಜಯಶ್ರೀ ಇದ್ದಾಳೆ, ಪತಿಯ ಬಳಿ ಚಿನ್ನಕ್ಕಾಗಿ ಮತ್ತು ಹಣಕ್ಕಾಗಿ ಒಂದು ರೀತಿಯ ನೆಕ್ಲೆಸ್ ಅಥವಾ ಬೇರೆ ಯಾವುದೋ ಚಿನ್ನಾಭರಣಕ್ಕಾಗಿ ತುಂಬಾ ಒತ್ತಾಯವನ್ನ ಮಾಡಿದ್ದಾಳೆ. ಈ ಹಿನ್ನೆಲೆಯಲ್ಲಿ ಅದು ಜಗಳಕ್ಕೆ ಕನ್ವರ್ಟ್ ಆಗಿದೆ. ಹಾಗೆ
ಆತ ನಡುವೆ ಬಹಳಷ್ಟು ಗಂಟೆಗಳ ಕಾಲ ದೊಡ್ಡ ಜಗಳವೇ ನಡೆದಿತ್ತು ರಾತ್ರಿ. ಇದು ಈ ಜಗಳ ಏನಿದೆ ಅಕ್ಕಪಕ್ಕದ ಮನೆಯವರಿಗೂ ಕೇಳಿಸಿರುವಂತದ್ದು. ಹೀಗಾಗಿ ಆ ಸಮಯದಲ್ಲಿ ಆತ ಅಲ್ಲಿ ಇದ್ದಂತಹ ಕತ್ತಿಯ ಮೂಲಕ ಆಕೆಯನ್ನ ಕೊಂದು ನಂತರದಲ್ಲಿ ಆಕೆಯ ಬಾಡಿಯನ್ನ ಮೇಲಿಂದ ಕೆಳಗೆ ಹಾಕಿದ್ದಾನೆ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ. ತದನಂತರದಲ್ಲಿ ತಡರಾತ್ರಿ ಕೂತ್ಕೊಂಡು ಸ್ನೇಹಿತರಿಗೆಲ್ಲ ಕರೆ ಮಾಡಿದ್ದಾನೆ. ತದನಂತರದಲ್ಲಿ ಆಕೆಯನ್ನ ಏನು ಆಸ್ಪತ್ರೆಗೆ ಸ್ಥಳೀಯ ಆಸ್ಪತ್ರೆಗೆ ದಾಖಲೆ ಸೇರಿಸುವಂತ ಮಾಹಿತಿಯನ್ನ ಆತನ ಸ್ನೇಹಿತರು ಸಜೆಸ್ಟ್ ಮಾಡ್ತಾರೆ. ಹೀಗಾಗಿ ಆತ ಆಸ್ಪತ್ರೆ ಸೇರಿಸಿದ ಬಳಿಕ ಪೊಲೀಸರಲ್ಲಿ ಆಕೆ ಮಹಡಿ ಮೇಲಿಂದ ಬಿದ್ದು ಸಾವನ್ನಪ್ಪಿದ್ದಾಳೆ ಅಂತ ಮಾಹಿತಿಯನ್ನ ಪೊಲೀಸರಿಗೆ ಕೊಡ್ತಾನೆ. ಆದ್ರೆ ಪೊಲೀಸ್ ತನಿಖೆಯಲ್ಲಿ ಈಗ ಈತನೇ ಆಕೆಯನ್ನ ಕೊಂದಿರುವಂತದ್ದು ಈಗ ಬಯಲಾಗಿರುವಂತದ್ದು. ಸದ್ಯ ಆತನನ್ನ ಅರೆಸ್ಟ್ ಮಾಡಿ ಈಗ ಜೇಸಿಗಾಗಿ ಕೊಡ್ಲಿಕ್ಕೆ ಎಲ್ಲ ಪೊಲೀಸರು ತಯಾರಿ ನಡೆಸ್ತಾ ಇದ್ದಾರೆ. ರಕ್ಷಿತ್, ಧನ್ಯವಾದ ಪರೀಕ್ಷಿತ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.